ಇಲ್ಲಿ ಸೇರಿರುವ ಎಲ್ರಿಗೂ ನಮಸ್ಕಾರಗಳು. ಇವತ್ತಿದು 4ನೇ ಎಪಿಸೋಡು. ಬೆಳಕಿನ ಅಮೃತ ಧಾರೆ, ಹೃದಯದ ಮಾತು. ರಾಘವೇಂದ್ರ ಸರ್ ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಈಗ ನಾವು 3 ಎಪಿಸೋಡ್ ಮಾಡಿದ್ವಿ. ಆ 3 ಎಪಿಸೋಡಲ್ಲಿ ನಾವು ಮಾತಾಡಿದ್ದೇನಂದ್ರೆ, ಎಲ್ಲಾ ಮಕ್ಕಳು ಹೇಗ್ ಓದ್ಬೇಕು ಅಂತ ಮೋಟಿವೇಶನ್ ಕ್ಲಾಸ್. ಮಕ್ಕಳು ಹೇಗ್ ಓದ್ಬೇಕು, ಹೇಗ್ ನೆನ್ಪಿಟ್ಕೊಳ್ಬೇಕು, ಹೇಗೆ ಪರೀಕ್ಷೆಯನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ಮೋಟಿವೇಶನ್ ಕ್ಲಾಸ್ ನ ಮಾಡಿದ್ದು. ಇವತ್ತು ಸ್ವಲ್ಪ ಬದಲಾವಣೆಯನ್ನ ತರೋಣ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಲಾಸ್ಟ್ ಎಪಿಸೋಡ್ ಅಲ್ಲಿ ನನ್ನ ಕ್ಲಾಸಿನ ಮಕ್ಕಳು ಒಂದಿಷ್ಟು ಪ್ರೋಗ್ರಾಮಿಗೆ ಬಂದಿದ್ರು. ಅವರು ಆ ಪ್ರೋಗ್ರಾಮ್ ಅನ್ನ ಲೈವ್ ಆಗಿ ನೋಡಿದ್ರು, ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ನೋಡಿದ್ದಾರೆ ಒಂದಿಷ್ಟು ಜನ. ನೋಡಿ ಅವ್ರು ಬಂದು ಕ್ವಶನ್ ಕೇಳಿದ್ರು, ಮ್ಯಾಮ್ ಬರೀ ನಮಗೆ ಓದು ಓದು ಅಂತ ಹೇಳ್ತೀರಿ ನೀವು, ಒಂದ್ ಸ್ವಲ್ಪ ನಮ್ಮ ಅಪ್ಪ ಅಮ್ಮಗೂ ಒಂದ್ ಸ್ವಲ್ಪ ಮಾತಾಡ್ರಿ, ನಮ್ಮ ಅಪ್ಪ ಅಮ್ಮನ ಬಗ್ಗೆನೂ ಒಂದ್ ಸ್ವಲ್ಪ ಹೇಳಿ ನೀವು, ಬರೀ ನಮಗಷ್ಟೇ ಓದು ಅಂದ್ರೆ ಹೆಂಗೆ ಅಂತ ಕೇಳಿದ್ರು. ಅವ್ರು ಕೇಳೋ ಪ್ರಶ್ನೆಯಲ್ಲೇನು ಒಂದು ಸಿದ್ಧಾಂತ ಇತ್ತು ಅಂತ ನನಗ್ ಅನ್ನಿಸ್ತು. ಅದಕ್ಕೋಸ್ಕರ ಈ ಸರಿ ಏನಂದ್ರೆ ಸ್ವಲ್ಪ ಬದಲಾವಣೆಯ ಮೂಲಕ ಬಂದಿದ್ದೀನಿ. ಆ ಬದಲಾವಣೆ ಏನಂದ್ರ, ಈ ಸರಿ ಮಕ್ಕಳನ್ನ ತಗೊಳೋದ್ ಬೇಡ, ಪಾಲಕರನ್ನ ತಗೊಳ್ಳೋಣ. ಪಾಲಕರ ಪೋಷಕರು ಹೇಗೆ ಮಕ್ಕಳನ್ನ ಓದಿಸ್ಬೇಕು ಅನ್ನೋದನ್ನ ತಗೊಳ್ಳೋಣ. ಇಲ್ಲಿ ಸೇರಿರುವಂತ ಹಲವಾರು ಪಾಲಕರಿದ್ದೀರಿ. ನಾವೇನ್ ಮಾಡ್ತೇವೆ ಅಂದ್ರೆ, ಎಲ್ಲಾರು ಪಾಲಕರದು ಒಂದೇ ನಮ್ ಮೈಂಡ್ ಸೆಟ್ ಇರತ್ತ. ಏನ್ ಮಾಡ್ತೇವೆ ಅಂದ್ರ, ನಮ್ಮ ಮಕ್ಕಳನ್ನ ತುಂಬಾ ಒಳ್ಳೆಯ ಕಾಲೇಜಿಗೆ, ತುಂಬಾ ಒಳ್ಳೆಯ ಸ್ಕೂಲಿಗೆ ಲಕ್ಷ ಲಕ್ಷ ಕೊಟ್ಟು ಅಡ್ಮಿಷನ್ ಮಾಡಿಸಿದೀವಿ ಅಂತ ಅಲಕ್ಷ್ಯ ಮಾಡ್ತೇವೆ ಮಕ್ಕಳು ಓದೋದ್ರ ಬಗ್ಗೆ. ಇದು ತಪ್ಪು. ಇದನ್ನ ನಾವು ಮಾಡಬಾರ್ದು. ಆ ಮಕ್ಕಳನ್ನ ಅಲಕ್ಷ್ಯ ಮಾಡಿದ್ರೆ ಅವ್ರು ಏನ್ ಮಾಡ್ತಾರ, ಸ್ವಲ್ಪ ದಿವ್ಸ ಬೇಜಾರಾಗತ್ತ ಅವ್ರಿಗೆ. ಏನ್ ನಮ್ಮಪ್ಪ ಓದೋದ್ ಕೇಳಲ್ಲ, ನಮ್ಮಮ್ಮ ಓದೋದ್ ಕೇಳಲ್ಲ, ನಾವು ಓದಿದ್ವಿ ಕೇಳಲ್ಲ, ನಾವು ಬಿಟ್ವೆ ಕೇಳಲ್ಲ ಏನ್ರ ಮಾತಾಡ್ತಾರ, ಅನ್ಕೋತಾರ ಮನ್ಸಲ್ಲಿ. ಆಮೇಲಿಂದ ನಾವ್ ಕೇಳಕ್ ಹೋದ್ರೆ ಯಾಕೆ ಕೇಳ್ತಾರ ಇವ್ರು ಅನ್ನೋದಕ್ ಬಂದ್ಬಿಡ್ತಾರ ಅವ್ರು. ಅದಕ್ಕೋಸ್ಕರ ನಾವು ಲಕ್ಷ ಕೊಟ್ಟು ಅಡ್ಮಿಷನ್ ಮಾಡಿಸಿದೀವಿ ಅಂತ ಮಕ್ಕಳದ ಅಲಕ್ಷ್ಯ ಮಾಡೋದ್ ಬೇಡ. ಅದ್ರ ಬದಲಾಗಿ ಮಕ್ಕಳ ಜೊತೆಗೆ ನಾವು ಹೇಗೆ ಓದೋದ್ರಲ್ಲಿ ಹೆಲ್ಪ್ ಮಾಡ್ಬೇಕು. ಪಾಲಕರಾದವರು ಓದೋದನ್ನ ಮಕ್ಕಳ ಜೊತೆ ಹೇಗೆ ಹೆಲ್ಪ್ ಮಾಡ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಪಾಯಿಂಟ್ ಮತ್ತೆ ಸ್ವಲ್ಪ ಸಮಯದಲ್ಲಿ ಹೇಳ್ತೇನೆ. ಮೊದಲನೇದ್ದು, ನಾವು ನೀವೆಲ್ಲ ಮಾಡುವಂತಹ ಒಂದು ಬಿಗ್ ಮಿಸ್ಟೇಕ್ ಅಂದ್ರ, ಮಕ್ಕಳನ್ನ ಇನ್ನೊಬ್ರ ಜೊತೆಗೆ ಹೋಲಿಕೆ ಮಾಡಿದ್ದೇವೆ. ನೋಡ್ರಿ ಎಷ್ಟ್ ಜನ ಮಕ್ಕಳು ಹೌದೌದಂತ ಅಲ್ಲೇ ಅಲ್ಲಾಡಿಸ್ತಾ ಇದ್ದಾರೆ. ಇನ್ನೊಬ್ರ ಜೊತೆಗೆ ಹೋಲಿಸ್ತೇವೆ ನಾವು ನಮ್ಮ ಮಕ್ಕಳನ್ನ. ನಿಮ್ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆ, ಅದಕ್ಕೆ ಹೇಳ್ತಿರೋದು ಇದನ್ನ. ಇನ್ನೊಬ್ರ ಜೊತೆಗೆ ಹೋಲಿಸಿ ನೋಡ್ತೇವೆ. ಎಲ್ಲಾರು ಅದನ್ನೇ ಮಾಡಿರ್ತೀವಿ ನಾವು ಮನೆಯಲ್ಲಿ. ಯಾರೋ ಪಕ್ಕದ ಮನೆಯಲ್ಲಿ ಇರ್ತಾರ, ಪಕ್ಕದ ಮನೇಲಿ ಇರ್ಲಿಲ್ಲ ಅಂದ್ರೆ ಕ್ಲಾಸ್ ಅಲ್ಲಿ ಇರ್ತಾರ, ಕ್ಲಾಸ್ ಅಲ್ಲಿ ಟಾಪರ್ ಆದವ್ರನ್ನ ತಗೊಳ್ತೇವಿ. ಈ ನನ್ ಮಗನ ಮಗಳು ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಬಂದಿರ್ತಾರ, ಅವ್ರನ್ನ ಏನ್ ಮಾಡ್ತೇವೆ ನಾವು, ತೆಗಳಕ್ ಸ್ಟಾರ್ಟ್ ಮಾಡ್ತೇವೆ. ಯಾಕೆ ಫಸ್ಟ್ ರ್ಯಾಂಕ್ ಬರಕ್ ಏನಾಗಿತ್ತು ನಿನಗೆ, ಯಾಕೆ ಬರ್ಲಿಲ್ಲ ಅಂತ ಕೇಳ್ತೇವೆ. ಅದಕ್ಕಿಂತ ಮೊದ್ಲಿಗೆ ಆ ಫಸ್ಟ್ ರ್ಯಾಂಕ್, ಮೊದ್ಲಿಂದ ಫಸ್ಟ್ ರ್ಯಾಂಕ್ ಬಂದಂತ ಮಗು ಆ ಸರಿ ಫಸ್ಟ್ ರ್ಯಾಂಕ್ ಕಳ್ಕೊಳ್ತು ಅಂತಂದ್ರ ಅದಕ್ಕೆ ಏನ್ ಕಾರಣ ಅನ್ನೋದನ್ನ ನಾವು ಹುಡ್ಕೋಣ. ಫಸ್ಟ್ ಹುಡುಕ್ಬೇಕು ಅದಕ್ಕೆ. ಹೌದು, ಇಷ್ಟ ದಿವ್ಸ ನನ್ ಮಗು ಫಸ್ಟ್ ರ್ಯಾಂಕ್ ಬರ್ತಾ ಇತ್ತು, ಈ ಸರಿ ಬಂದಿಲ್ಲ, ಯಾಕೆ ಬರ್ಲಿಲ್ಲ ಅನ್ನೋದ್ರ ಪ್ರಶ್ನೆಯನ್ನ ನಮ್ಮ ಮನಸ್ಸಲ್ಲಿ ನಾವೇ ಹಾಕೋಬೇಕು. ತಂದೆ ತಾಯಿಯವರದ್ದು ಕೆಲಸ ಇದು. ಆ ಮನಸ್ಸಲ್ಲಿ ಹಾಕೊಂಡು ಅದನ್ನ ಆ ಮಗುವಿನ ಜೊತೆಗೆ ಡಿಸ್ಕಷನ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಯಾಕೋ, ಏನಾಯ್ತು, ಪ್ರೀತಿಯಿಂದ ಹೇಳ್ರಿ. ಕೇಳ್ತಾವ್ ಮಕ್ಳು, ಏನಾಯ್ತು, ಯಾಕೆ ಓದ್ಲಿಲ್ಲ, ಓದೋದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ, ಏನಾಯ್ತು ಅಂತ ಕೇಳಿ ನೋಡಿ. ಅವಾಗ ಆನ್ಸರ್ ಬರುತ್ತ. ಆ ಮಗುವಿಗೂ ಗಿಲ್ಟ್ ಕಾಡ್ತಿರುತ್ತ, ನಾನ್ ಫಸ್ಟ್ ರ್ಯಾಂಕ್ ಬರ್ಲಿಲ್ಲ ಈ ಸರಿ ಅಂತ ಅದಕ್ಕೂ ಕಾಡ್ತಿರುತ್ತ. ಅವಾಗ ಆ ಮಗು ಹೇಳಿದ್ದನ್ನ ಗಮನ ಕೊಟ್ಟು ಕೇಳೋಣ ನಾವು. ಏನ್ ಹೇಳುತ್ತೆ ಮಗು ಫಸ್ಟ್ ಕೇಳೋಣ. ಆ ಮಗು ಹೇಳೋದಕ್ಕಿಂತ ಮುಂಚೆ ಅರ್ಧ ಮಾತಲ್ಲೇ ನಾವು ಆ ಮಗು ನಿಲ್ಸೋದ್ ಬೇಡ. ನಂಗೆ ಗೊತ್ತು, ಹೋಗು, ನಾನ್ ನೋಡಿದ್ದೀನಿ, ಹೋಗು, ನೀನ್ ಓದಿಲ್ಲ ಅನ್ನೋದು ಬೇಡ. ಆ ಮಗು ಏನ್ ಹೇಳುತ್ತೆ ಕೇಳಿ, ಅದ್ರ ಜೊತೆಗೆ ನಾವು ಇನ್ನೊಂದ್ಸರಿ ಅಂತಹ ಮಿಸ್ಟೇಕ್ ಆಗ್ಲಾರ್ದಂಗ ಆ ಮಗುವಿನ ಜೊತೆಗೆ ನಾವು ಸಹಕರಿಸೋಣ. ಇನ್ನೊಂದ್ಸರಿ ಏನಾದ್ರ ಆ ಮಗು ಬಂದು ಮತ್ತೆ ಇಲ್ಲ, ಸಾರಿ ಅಪ್ಪ, ಸಾರಿ ಅಮ್ಮ ಅಂತ ಹೇಳಿದ್ರ, ಬಿಡು, ಏನಾಯ್ತು ಬಿಡು, ಇದೇನು FA1 FA2 ಈ ತರ ಮಿಡ್ ಟರ್ಮ್ ಎಕ್ಸಾಮು, ತ್ರೈಮಾಸಿಕ ಪರೀಕ್ಷೆ, ಬಿಟ್ಟಾಕು, ನೆಕ್ಸ್ಟ್ ನೋಡ್ಕೊಳ್ಳೋಣ ಬಿಡು, ಅನ್ವಲ್ ಅಲ್ಲಿ ಮಾಡ್ತೀಯ ನೀನು, ಮಾಡು ಅಂತ ಇಷ್ಟೇ ಹೇಳ್ರಿ. ಆ ಮಗುಗೆ ಎಷ್ಟು ಖುಷಿ ಆಗುತ್ತೆ. ಅದಾದ್ ಬಿಟ್ಬಿಟ್ಟು ನಾವು ಬೈಯಕ್ ಸ್ಟಾರ್ಟ್ ಮಾಡಿದ್ರ ನಾವ್ ಏನ್ ಮಾಡಿದ್ರು ಇಷ್ಟೇ ಬಿಡು ಅಂತ ಮಕ್ಕಳು. ಅದಕ್ಕೆ ಯಾವತ್ತೂ ಮಕ್ಕಳನ್ನ ಬೈಯಕ್ ಹೋಗ್ಬೇಡಿ. ಹಾಗಂತ ಸುಮ್ಮನೆ ಇರೋದು ಅಲ್ಲ, ತಪ್ಪು ಮಾಡಿದಾಗ ಬೈರಿ. ಓದೋ ವಿಷಯದಲ್ಲಿ ಆದಷ್ಟು ಅವರನ್ನ ನಾವು ನೈಸ್ ಮಾಡಿ ಹೇಳಿದ್ರನೆ ಮಕ್ಕಳು ನಮ್ಮ ಒಂದು ಕನಸನ್ನ ನನಸು ಮಾಡ್ತಾರ ಅಂತ. ಇನ್ನೊಂದು ಏನ್ ಮಾಡ್ತೇವೆ ನಾವು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ದಿನದಲ್ಲಿ
ನಮಗೆ ಎಷ್ಟು ಟೈಮ್ ಇರುತ್ತಲ್ಲ ಆ ದಿನದಲ್ಲಿ ಅಟ್ಲೀಸ್ಟ್ ಒಂದು 60 minutes ಆದ್ರೂ ಮಕ್ಕಳ ಜೊತೆಗೆ ಇರೋಣ, ನಾವು ಟೈಮ್ ಸ್ಪೆಂಡ್ ಮಾಡೋಣ. ನಾವು ಎಲ್ಲಾರು ನೀವ್ ಹೇಳ್ತೀರಿ ಎಲ್ಲಿ ನಾವು ಬಿಸಿ ಲೈಫ್ ಅಲ್ಲಿ ಇರ್ತೇವಿ, ಟ್ರಾಫಿಕ್ ಅಲ್ಲೇ ನಮ್ ಜೀವನ ಕಳೆದು ಹೋಗುತ್ತ, ಆಮೇಲೆ ನಮ್ಮ ಆಫೀಸಲ್ಲಿ ಎಷ್ಟೊಂದು ಟೆನ್ಷನ್ ಇರುತ್ತೆ ನಮಗೆಲ್ಲ. ನೀವೇನೋ ಕಾಲೇಜ್ ಶಾಲೆಗೆ ಹೋಗೋರು ಬರೋರು ನೀವೇನೋ ಮಾತಾಡ್ತೀರಿ ಅಂದ್ರೆ ನಮಗ್ ಕೆಲ್ಸ ಇಲ್ಲ ಅಂತಲ್ಲ, ನಾವು ಅಲ್ಲಿ ಕ್ಲಾಸ್ ಮಾಡ್ತೇವೆ, ನಾವು ನಿಂತೆ ಪಾಠ ಮಾಡ್ತೇವೆ, ನಾವು ನಮ್ ಮಕ್ಕಳು ಅಂತವ್ರನ್ನ 100 ಮಕ್ಕಳನ್ನ ನೋಡಿರ್ತೇವೆ ಅಲ್ಲಿ. ನಮಗೂ ಅಲ್ಲಿ ಕೆಲಸ ಇರ್ತ, ನಿಮ್ ಕೆಲಸ ನಿಮಗೆ ಹೆಚ್ಚಾದ್ರೆ ನಮ್ ಕೆಲಸ ನಮಗೆ ಹೆಚ್ಚು. ಆದ್ರೂ ಕೂಡ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ರಿ. ಬಿಡು ಮನೇಲಿ ಇದ್ದವ್ರು ನೋಡ್ಕೋತಾರ ಅಂತ ಯಾವತ್ತೂ ಅನ್ನಕ್ ಹೋಗ್ಬೇಡಿ. ಹಾಗಂದ್ರೆ ಏನಾಗುತ್ತ, ಅಯ್ಯೋ ಬಿಡು ಈಗ ಯಾರು ಒಬ್ರು ಏನೋ ಶಿಫ್ಟ್ ವೈಸು ಆತರ ಈ ತರ ಕೆಲ್ಸಗಳು ಇರ್ತಾವು ಮಾಡ್ತಿರ್ತೀರಿ. ಈಗ ಅಮ್ಮ ಶಿಫ್ಟ್ ಹೋಗ್ತಾರ, ಅಪ್ಪ ಒಂದೇ ಡ್ಯೂಟಿ ಹೋಗ್ತಾರ, ಅಪ್ಪ ಒಬ್ರೇ ನೋಡ್ಕೋಬೇಕು ಅಂದ್ರ ಅಲ್ಲ. ಇಲ್ಲ ಅಪ್ಪ ಶಿಫ್ಟ್ ವೈಸ್ ಹೋಗ್ತಿರ್ತಾರ, ಅಮ್ಮ ಮನೆಯಲ್ಲಿ ಇರ್ತಾರ, ಅಮ್ಮ ಒಬ್ರೇ ನೋಡ್ಕೋಬೇಕು ಅಂದ್ರು ಅಲ್ಲ. ಇಬ್ರು ಕೆಲ್ಸಕ್ಕೆ ಹೋಗ್ತೇವೆ, ಹಾಗಾಗಿ ಇಬ್ರಿಗೂ ಆಗೋದಿಲ್ಲ, ಕೆಲ್ಸದವ್ರ ಮೇಲೆ ಮಕ್ಕಳನ್ನ ಬಿಡ್ತೇವೆ ಅಂದ್ರೂ ಅಲ್ಲ. ಅದು ನಮ್ಮ ಜವಾಬ್ದಾರಿ ಅಲ್ಲ. ನಾವು ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಹೋಗ್ಲಿ ಇಬ್ರು ಕೆಲ್ಸಕ್ಕೆ ಹೋಗ್ಲಿ, ಇಬ್ರು ದುಡಿಲಿ, ಆ ಮಕ್ಳಿಗೋಸ್ಕರನ ಅಲ್ವಾ ನಾವೆಲ್ಲಾರು ಕೆಲಸ ಮಾಡೋದು, ಎಲ್ಲಾರು ದುಡಿಯೋದು. ಆ ಮಕ್ಕಳನ್ನೇ ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ ಏನ್ ಮಾಡೋದು ಮತ್ತೆ? ಈಗ ದುಡ್ದಿದ್ದು ಗಳಿಸಿದ್ದನ್ನ ತಗೊಂಡ್ ಏನ್ ಮಾಡ್ತೀರಿ? ಆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ತುಂಬಾ ಹೊತ್ತು ಬೇಡ, ಅಟ್ಲೀಸ್ಟ್ ಒಂದ್ 30 ನಿಮಿಷ ಆದ್ರೂ ಮಾಡ್ಬೋದಲ್ವಾ? 30 ನಿಮಿಷ ಟೈಮ್ ಇರ್ಲಾರ್ದಷ್ಟು ನಾವೇನಿಲ್ಲ. ಫೋನು ಸೀರಿಯಲ್ ಪಕ್ಕಕ್ಕೆ ಇಡ್ರಿ, ತಾನೇ ಆಗತ್ 30 ನಿಮಿಷ. ಏನು ಆ ಮಕ್ಕಳ ಜೊತೆಗೆ ನೀವು ಓದೋದೇ ಕೇಳ್ರಿ ಅಂತ ನಾ ಹೇಳಿಲ್ಲ. ಓದೋದನ್ನ ನೀವು ಯಾವಾಗಾದ್ರೂ ಒಂದ್ಸರಿ ಕೇಳಿ. ಏನೋ ಹೇಗಿತ್ತು ಇವತ್ತಿನ ಡೇ ಕೇಳ್ರಿ ಫಸ್ಟ್. ನೀವು ಬಂದ ತಕ್ಷಣ ಏನ್ ಅನ್ಸತ್ ನೋಡ್ರಿ, ಆ ಮಗುವಿನ ಫೀಲ್ ಹೆಂಗಿರತ್ ನೋಡ್ರಿ. ಇದು ಒಂದು ಗಮನಿಸ್ಬೇಕಾದಂತ ವಿಷಯ. ಅಮ್ಮ ಕೇಳೋದಕ್ಕೂ ಅಪ್ಪ ಕೇಳೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಅಮ್ಮ ಕೇಳಿದ್ರೆ ಮಕ್ಕಳಿಗೆ ಏನ್ ಅನ್ಸುತ್ತ, ನಮ್ಮ ಅಮ್ಮ ಕೆಲಸ ಎಲ್ಲ ದಿನ ಇದನ್ನೇ ಮಾಡ್ತಾಳ ಅಂತಾರ ಅವ್ರು. ಅಪ್ಪ ಒಂದ್ ದಿವ್ಸ ಕೇಳಿ ನೋಡ್ರಿ ನೀವು ಮನೆಗ್ ಬಂದಾಗ, ಏನ್ ಮಗನೆ, ಏನ್ ಮಗಳೇ ಇವತ್ತಿನ ದಿವ್ಸ ಹೆಂಗಿತ್ ನಿಂದು ಅಂತ ಕೇಳ್ರಿ. ಅಪ್ಪನೂ ನಮ್ ಜೊತೆಗ್ ಮಾತಾಡ್ತಾರ ಅಂತ ಕೇಳ್ತಾರ. ಆಮೇಲೆ ಏನ್ ಮಾಡ್ದೆ ಇವತ್ತು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ, ಯಾರು ಏನ್ ಹೇಳ್ಕೊಟ್ರ, ನೆಕ್ಸ್ಟ್ ಕ್ವಶನ್ ಬರ್ರಿ. ಫಸ್ಟ್ ಬಂದ ತಕ್ಷಣ ಏನ್ ಓದಿದಿ, ಏನ್ ಬರದಿ ಅಂತ ಕೇಳಕ್ ಹೋಗ್ಬೇಡಿ. ಆವಾಗ ಆ ಮಗು ಹೇಳುತ್ತ ಏನಾಯ್ತು ಸ್ಕೂಲಲ್ಲಿ ಕಾಲೇಜಲ್ಲಿ ಏನ್ ಮಾಡಿದ್ವಿ, ಅದ್ರ ಮೇಲೆ ನಿಮ್ಗೆ ಅರ್ಥ ಆಗತ್ತ ಪರ್ಫಾರ್ಮೆನ್ಸ್ ಏನಿದೆ ಮಗೋದು ಅಂತೇಳಿ. ಸಾಕು, ಇಷ್ಟ ಟೈಮ್ ಸ್ಪೆಂಡ್ ಮಾಡ್ರಿ. ಇದ್ರ ಬಿಟ್ಟು ನೆಕ್ಸ್ಟ್ ಏನಾರು ಬೇರೆ ಮಾತಾಡ್ರಿ. ಓದೋದನ್ನ ಇಷ್ಟ ಬಿಟ್ಬಿಡ್ರಿ, ಅವ್ ಓದ್ಕೊಂಡ್ ಹೋಗ್ತಿರ್ತಾವ್. ಇಷ್ಟ ಬಿಟ್ಟು ಮತ್ ನೆಕ್ಸ್ಟ್ ಏನಾದ್ರು ಮಾತಾಡ್ರಿ, ಜೋಕ್ ಮಾಡ್ರಿ ಮಕ್ಳ ಜೊತೆಗೆ. ಆಮೇಲೆ ಮಕ್ಳ ಜೊತೆ ಸೇರಿ ಯಾವ್ದಾದ್ರು ಒಂದು ಇದು ಹೇಗ್ ಮಾಡೋದಿತ್ ನೋಡು, ಹೀಗ್ ಮಾಡಿದ್ರ ಆಗತ್ತಾ, ಏನಾರು ನಿಮಗ್ ತಿಳಿದೇ ಇಲ್ಲ ಅಂದಾಗ, ನಿಮಗ್ ತಿಳಿದಿದ್ರು ಕೂಡ ಇದ್ ನಂಗೆ ತಿಳಿದಿಲ್ಲ, ನನಗ್ ಅರ್ಥ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮಕ್ಕಳನ್ನ ಕೇಳಿ ನೋಡ್ರಿ, ಎಷ್ಟು ಖುಷಿಯಾಗಿ ಹೇಳ್ತಾರ ಅವ್ರು. ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರ ಅಂದ್ರೆ ಅಷ್ಟು ಖುಷಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಅನ್ಕೋತಾರ, ಅಬ್ಬಾ ನಮ್ಮ ಅಪ್ಪಗ್ ಗೊತ್ತಿರ್ಲಾರ್ದು ನನಗ್ ಗೊತ್ತಿದೆ, ಇಷ್ಟು ಖುಷಿ ಆಗತ್ತ ಅವ್ರಿಗೆ. ಮಾಡಿ ನೋಡ್ರಿ. ನೋಡ ಇಂಥ ಸಮ್ ನಮಗೆಲ್ಲ ಇರ್ಲಿಲ್ಲ ನೋಡಪ್ಪ, ನಿಮಗಿದಾವಲ್ಲ ಇಂಥವೆಲ್ಲ, ಏನ್ ಜಾಣಲ್ಲ ನೀನು ಅಂದ್ ನೋಡ್ರಿ. ನ್ಯೂಟನ್ಸ್ ಥರ್ಡ್ ಲಾ ನೋಡಪ್ಪ, ನಮಗ್ ಇರ್ಲೇ ಇಲ್ಲ, ನಿಮಗಿದೆ ಅಲ್ಲ, ನಮಗ್ ಬರೀ ಫಸ್ಟ್ ಸೆಕೆಂಡ್ ಅಷ್ಟೇ ಇತ್ತು ನೋಡಮ್ಮ ಇಷ್ಟೇ ಇತ್ತು, ನಿಮಗ್ ನ್ಯೂಟನ್ಸ್ ಥರ್ಡ್ ಲಾನೇ ಇದೆಯಲ್ಲ, ವೆರಿ ಗುಡ್, ಎಷ್ಟ್ ಚೆನ್ನಾಗಿ ಹೇಳದಲ್ಲ, ಅರ್ಥನೂ ಎಷ್ಟ್ ಚೆನ್ನಾಗಿ ಕೊಟ್ಟಲ್ಲ ನೀನು, ನಿಜ ನನಗೀಗ ಅರ್ಥ ಆಯ್ತು ನೋಡ ಅನ್ರಿ. ನೋಡೋಣ ಮಕ್ಳು ಯಾಕೆ ಓದಲ್ಲ, ಸೈನ್ಸ್ ಯಾಕೆ ಇಷ್ಟಪಡಲ್ಲ, ಮ್ಯಾಥ್ಸ್ ಯಾಕೆ ಇಷ್ಟಪಡಲ್ಲ, ಮಾಡಿ ನೋಡ್ರಿ. ಇದು ಮ್ಯಾಜಿಕ್, ಇದು ಫಾದರ್ ಮ್ಯಾಜಿಕ್ ಅಂತ ಹೇಳ್ಬೋದು. ಇದನ್ನ ಮಾಡಿ ನೋಡಿ, ನಿಜವಾಗ್ಲು ಮಕ್ಳು ಏನಾಗ್ತಾರ, ಓದ್ತಾರ ಅನ್ನೋ ಗ್ಯಾರಂಟಿ ನನಗೆ. ಆಮೇಲೆ ಅವರೊಂದಿಗೆ ನೀವು ಸಮಯ ಕಳಿಬೇಕು ಅಂತೇಳಿ ಬರೀ ಓದೋದನ್ನ ಕೇಳಿ ಕಳಿಬೇಡ್ರಿ. ಈಗ ಮದರ್ಸ್ ಇದ್ದವ್ರು, ಹುಡುಗಿ ದೊಡ್ಡವಳಿದ್ಲು, ಹುಡುಗ ಚಿಕ್ಕವನಿದ್ದ ಅಂತ ಅನ್ಕೋರಿ, ಅವಳೇನೋ PU 10 ಓದ್ತಾ ಇದ್ಲು ಅನ್ಕೋರಿ. ಓದು ಅನ್ನೋದ್ ಬಿಡ್ರಿ. ಎಷ್ಟು 365 ದಿವಸ ಇರುತ್ತೆ 10th PUCಗೆ, ಅಷ್ಟು ದಿವಸ ಓದ್ ಅನ್ನೋದ್ ಬೇಡ. ನಿಮ್ ಜೊತೆ ಕೆಲ್ಸಕ್ಕೆ ಕರ್ಕೊಳ್ಳಿ, ಅಡಿಗೆ ಮನೆಯಲ್ಲಿ ಏನೋ ಚಿಕ್ಕ ಪುಟ್ಟ ಕೆಲಸವನ್ನ ಮಾಡಕ್ ಹೇಳಿ. ಅವಾಗ ನೀವು ಮಾತಾಡ್ರಿ ಮಕ್ಳ ಜೊತೆಗೆ, ಅವ್ರ ಮೈಂಡ್ ಅನ್ನ ಅರ್ಥ ಮಾಡ್ಕೊಳಕ್. ನೀವು ಖಾಲಿ ಕೂತ್ ಮಾತಾಡಿದ್ರೆ ಅವ್ರ ಏನಂತಾರ, ಅಯ್ಯೋ ನಮ್ಮ ಅಮ್ಮಂದ್ ಇದಾಯ್ತು. ಅದೇ ನೀವು ಕೆಲಸ ಮಾಡ್ತಾ ಏನಾದ್ರು ಕೇಳ್ರಿ, ಫ್ರೆಂಡ್ ಸರ್ಕಲ್ ಕೇಳ್ರಿ ಅವ್ರನ್ನ. ಫ್ರೆಂಡ್ ಸರ್ಕಲ್ ಹೇಗಿದೆ ಕೇಳಿ, ಯಾವ ಟೀಚರ್ಸ್ ಹೇಗಿದ್ದಾರೆ ಕೇಳಿ, ಯಾವ ಟೀಚರ್ಸ್ ನಿಮಗ್ ಚೆನ್ನಾಗಿ ಪಾಠ ಮಾಡ್ತಾರ ಕೇಳಿ, ಯಾವ ಟೀಚರ್ಸ್ ನಿಮ್ಗೆ ಅರ್ಥ ಆಗತ್ತೆ ಕೇಳಿ ಅಂತ ಅಷ್ಟೇ ಹೇಳ್ತಿರೋದ್ ನಾನು. ಕೇಳ್ಬಿಟ್ಟು ನಂಗೆ ಗೊತ್ತು ಅಂತ ಮಾತ್ರ ದಯವಿಟ್ಟು ಮಕ್ಳಿಗೆ ಹೇಳ್ಬೇಡಿ. ಯಾಕೆ ಹಾಗೆ ಹೇಳ್ಬೇಡಿ ಅಂತೇನಂದ್ರ, ಅವ್ರು ಏನೋ ಒಂದ್ ರೆಸ್ಪೆಕ್ಟ್ ಇಟ್ಕೊಂಡಿರ್ತಾರೆ ಟೀಚರ್ಸ್ ಬಗ್ಗೆ ಮಕ್ಕಳು. ಅದನ್ನ ನೀವು ಮನೆಯಲ್ಲಿ ಇವಳ ಮಾತಾಡಿದ ತಕ್ಷಣ ಆ ರೆಸ್ಪೆಕ್ಟ್ ಎಲ್ಲ ಹೊರಟೋಗುತ್ತವ್ರಿಗೆ. ಹೊರಟು ಹೋಯ್ತು ಅಂದ್ರೆ, ಟೀಚರ್ಸ್ ರೆಸ್ಪೆಕ್ಟ್ ಹೋಯ್ತು ಅಂದ್ರೆ ಅಲ್ಲಿ ಏನಾಗುತ್ತೆ, ಆ ಸಬ್ಜೆಕ್ಟ್ ಮೇಲೆ ರೆಸ್ಪೆಕ್ಟ್ ಹೋಗುತ್ತೆ, ಆ ಸಬ್ಜೆಕ್ಟ್ ಮೇಲೆ ಆ ಮಕ್ಳಿಗೆ ಇರುವಂತಹ ಕಂಟ್ರೋಲ್ ಹೋಗುತ್ತೆ. ಎರಡು ಹೋದ್ರೆ ಜಾಣ್ಮೆನೂ ಹೋಗ್ಬಿಡುತ್ತೆ. ಅದಕ್ಕೆ ನೀವ್ ಯಾವತ್ತು ಹೌದಾ ಅವ್ರು ಹಾಂಗ್ ಪಾಠ ಮಾಡಿದ್ರ, ಹೌದಾ ಹೀಗ್ ಮಾಡಿದ್ರ, ನೀವು ಒಂಥರ ಅದ್ಭುತ ಅನ್ನೋ ತರ ಸೃಷ್ಟಿ ಮಾಡ್ರಿ ಮಕ್ಕಳ ಮುಂದೆ ಟೀಚರ್ಸ್ ಅನ್ನ. ಅವಾಗ ಅವ್ರು ಚೆನ್ನಾಗಿ ಓದ್ತಾರ,
ಚೆನ್ನಾಗಿ ಕಲಿತಾರ ಮಕ್ಕಳು. ಅದ್ರ ಜೊತೆಗೇನೆ ಏನ್ ಮಾಡ್ರಿ, ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಓದೋದ್ರ ಬಗ್ಗೆ ಬನ್ನಿ. ಸಡನ್ ಆಗಿ ಓದೋದ್ರ ಬಗ್ಗೆ ಬೇಡ ಅಂತ ಹೇಳಿದ್ ನಾನು. ಓದೋದ್ರ ಬಗ್ಗೆ ಬನ್ನಿ, ಕೇಳಿ ನೀ ಎಷ್ಟ್ ಮಾರ್ಕ್ಸ್ ತೆಗಿಬೇಕು ಅನ್ಕೊಂಡಿದ್ಯಾ ಈ ಸರಿ PUC ಅಥವಾ SSLC ಅಲ್ಲಿ ಅಂತ ಕೇಳಿ. ಎಷ್ಟ್ ಪರ್ಸೆಂಟೇಜ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೌದಾ, ಎಷ್ಟಾ? ಹಾ, ಓಕೆ. ಅವ್ರೇನ್ರ ನಿಮ್ ಪರ್ಸೆಂಟೇಜ್ಗಿಂತ ಕಡಿಮೆ ಹೇಳಿದ್ರೆ ಓಕೆ, ನೋಡು ನಮ್ದು ಆವಾಗಿನ ಕಾಲದಲ್ಲಿ ನಾನು ಇಷ್ಟು ಪರ್ಸೆಂಟೇಜ್ ಮಾಡಿದ್ದೀನಿ. ಈಗ ಒಂದು 10, 15, 20, 25 ವರ್ಷದಿಂದ ಅಂತೂ ಇರ್ತಾರ ಮಕ್ಕಳು ನಿಮ್ಗಿಂತ ಅಂತೂ. ಇಷ್ಟು ಪರ್ಸೆಂಟೇಜ್ ನಾ ಮಾಡಿದ್ದೀನಿ, ನೀನ್ ಎಷ್ಟ್ ಮಾಡ್ತೀಯಾ? ಆಗತ್ತಾ ನಿನ್ ಕೈಲಿಂದ ಅಷ್ಟ್ ಮಾಡಾಕ? ನೋಡು, ಆದ್ರೆ ಟ್ರೈ ಮಾಡು ಅಂತ ಹೇಳಿ ನೋಡಿ. ಅವ್ರು ಮಾಡೇ ಮಾಡ್ತಾರ. ಏನ್ ಇಷ್ಟ್ ಮಾಡ್ಲೇಬೇಕು, ಇಷ್ಟು ತೆಗಿಲೇಬೇಕು ಅಂತ ಅಡ್ಡಗೆರೆ ಹೇಳಿದ್ರಿ ಅಂದ್ರೆ ಮಕ್ಕಳು ನಿಮ್ಮ ವಿರುದ್ಧ ಸಮರ ಸಾರಕ್ ಸ್ಟಾರ್ಟ್ ಮಾಡ್ತಾರ. ಅಂದ್ರೆ ಮನಸ್ಸಲ್ಲಿ, ಹೊರಗಡೆ ಮಾಡಕ್ ಆಗಲ್ಲ ಅವ್ರಿಗೆ, ಮನಸ್ಸಲ್ಲೇ ಅನ್ಕೋತಾರ ಏನಪ್ಪಾ ನಮ್ಮ ಅಪ್ಪ ಅಮ್ಮ ಬುದ್ಧಿನೇ ಇಲ್ಲ, ಓದಂತಾರ ಸ್ಟಾರ್ಟ್ ಆಗುತ್ತೆ. ಈ ತರ ಮೋಟಿವೇಟ್ ಮಾಡ್ತಾ ಹೋಗಿ ಮಕ್ಕಳನ್ನ. ಮೋಟಿವೇಶನ್ ಅಲ್ಲಿ ದಂಡ ಕೊಡೋದು ಇರುತ್ತ, ನಾವು ಹೊಗಳಿಕೆಯ ಮೂಲಕ ಮಾಡೋದು ಇರುತ್ತ. ಇನ್ನೊಂದು ಪಾಯಿಂಟ್ ನೀವು ಅಬ್ಸರ್ವ್ ಮಾಡ್ರಿ, ಏನಾದ್ರೂ ಸಣ್ಣ ಸಣ್ಣ ಸಾಧನೆ ಮಾಡಿದ್ರು ಅಂದ್ರ ಓದೋದ್ರಲ್ಲೇ ಮಾಡ್ಬೇಕು ಅಂತಿಲ್ಲ. ಏನಾದ್ರೂ ಸಣ್ಣ ಸಣ್ಣ ಸಾಧನೆ ಮಾಡಿದ್ರು ಒಂದು ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಅಥವಾ ಯಾವ್ದಾರ ಒಂದು ಕಲ್ಚರಲ್ ಆಕ್ಟಿವಿಟಿಯಲ್ಲಿ ಇರ್ಬೋದು, ಅಥವಾ ಯಾವ್ದಾರ ಒಂದು ಎಸೆ ರೈಟಿಂಗ್ ಅಲ್ಲಿ ಇರ್ಬೋದು, ಕಥೆ ಕವನ ಬರೆಸ್ತಿದ್ರು ಅದ್ರಲ್ಲಿ ಇರ್ಬೋದು. ಏನಾದ್ರು ಒಂದ್ ಮಾಡಿದಾಗ ನೀವು ಅವ್ರಿಗೆ ಹೇಳಿ, ವಾವ್ ಎಷ್ಟ್ ಚೆನ್ನಾಗಿ ಮಾಡಿದೀಯಲ್ಲಮ್ಮ ನೀನು, ವೆರಿ ಗುಡ್, ಹೀಗೆ ಮಾಡು, ಹೀಗೆ ಕಂಟಿನ್ಯೂ ಮಾಡು ಅಂತ ಹೇಳಿ ನೋಡ್ರಿ. ಅಲ್ಲಲ್ಲಿ ತಪ್ಪುಗಳು ಇದ್ರು ಕೂಡ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ರು ಕೂಡ ಹಾಗೆ ಹೇಳ್ರಿ. ಆಮೇಲೆ ಇನ್ನೊಂದ್ಸರಿ ಓದ್ದಂಗ್ ಮಾಡಿ, ನೋಡಿಲಿ ಚೆನ್ನಾಗ್ ಮಾಡಿದೀಯ ನೀನ, ಅಂದ್ರೆ ಇಲ್ಲೊಂದ್ ಚೂರ್ ತಿದ್ಕೊಂಡಿದ್ರೆ ಇನ್ನೂ ಚೆನ್ನಾಗ್ ಆಗ್ತಿತ್ತು ಅನ್ಸುತ್ತೆ ನನಗ್ ಅನ್ಸಿದ ಪ್ರಕಾರ. ನಿಮ್ಮ ಮ್ಯಾಮ್ ಏನಂದ್ರು ಅಥವಾ ನಿಮ್ ಸರ್ ಏನಂದ್ರು, ಇದಕ್ಕ ಹೊಗಳಿದ್ರಾ, ಖುಷಿ ಆಯ್ತಾ ಕೇಳಿ ನೋಡಿ. ಅವ್ರು ಹೇಳ್ತಾರ, ಅವಾಗ ಅವರು ಇದೇ ಮಿಸ್ಟೇಕ್ ಹೇಳಿರ್ತಾರ, ನೋಡಿ ತಪ್ಪು ಮಾಡಿದ್ಯಾ, ಇದನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತಾನೆ ಹೇಳಿರ್ತಾರ ಅಲ್ವಾ. ನೋಡು, ನಾನು ಮತ್ತೆ ನಿಮ್ ಟೀಚರ್ಸ್ ಸೇಮ್ ಹೇಳಿದ್ವಲ್ವಾ, ಇದನ್ನ ನೀವು ಒಂದ್ ಸ್ವಲ್ಪ ಗಮನ ಕೊಡ್ಬೇಕು, ಫೋಕಸ್ ಮಾಡೋದ್ರ ಬಗ್ಗೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬಗ್ಗೆ ಫೋಕಸ್ ಮಾಡಿ ನೋಡು ಅಂತ ಹೇಳ್ಬೇಕು ಅವಾಗ. ಅದಾದ್ ಬಿಟ್ಟು ಏನ್ ಹಿಂಗ್ ಬರ್ದಿ, ಅವರು ಕರೆಕ್ಷನ್ ಮಾಡಿ ಕಳ್ಸಾರ, ಅವ್ರಿಗೂ ಬುದ್ಧಿಲ್ಲ ನಿನಗೂ ಬುದ್ಧಿಲ್ಲ ಅಂದ್ರೆ ಹೆಂಗಿರುತ್ತ? ಇಷ್ಟು ತಪ್ಪುಗಳಿದ್ರು ಹಂಗೆ ಹಾಕಿ ರೈಟ್ ಹಾಕಿ ಕಳ್ಸ್ಬಿಟ್ಟಾರ ನೋಡೋರು, ಎಂತ ಟೀಚರ್ ಇದಾರೋ ಅಂತೇಳಿ ಬೈದ್ ಮಕ್ಳಿಗೂ ಬೈದ್ರ ಏನ್ ಸರಿ ಅನ್ಸುತ್ತ ಅವಾಗ. ಆ ಮಕ್ಕಳು ಓದೋದು ಬಿಡ್ತಾವು, ಆ ಸಬ್ಜೆಕ್ಟ್ ಬಗ್ಗೆ ಇಷ್ಟಾನು ಬಿಡ್ತಾವು, ಸುಮ್ನೆ ಎಲ್ಲ ಕಬ್ಬಿಣದ ಕಡಲೆ ಆಗಿ ಟಫ್ ಅಂತ ಕುತ್ಕೋತಾರ. ಅದಕ್ ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡ್ರಿ ಅಂತ. ಆಮೇಲೆ ಇನ್ನೊಂದು, ಮಕ್ಕಳ ಶಾಲಾ ಸಮಾರಂಭಗಳಿಗೆ ಮತ್ತೆ ಅವ್ರ PTM ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇರುತ್ತಲ್ಲ, ಅವಾಗ ದಯವಿಟ್ಟು ಎಲ್ಲಾ ಪಾಲಕರು ಅಟೆಂಡ್ ಮಾಡ್ರಿ. ಯಾಕೆ ಅಟೆಂಡ್ ಮಾಡ್ರಿ ಅಂದ್ರೆ ಬರೀ ಸಿಗ್ನೇಚರ್ ಮಾಡಿ ಬರಕಲ್ಲ. ಸಿಗ್ನೇಚರ್ ಮಾಡಿ ನಿಮ್ದು ಎಷ್ಟೋ ಕೆಲಸ ಇರ್ಲಿ ಏನೋ ಇರ್ಲಿ, ಸಿಗ್ನೇಚರ್ ಮಾಡಿ ಬರಕ್ ಹೋಗ್ಬೇಡಿ. ಅವ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಓದೋದ್ರ ಬಗ್ಗೆ ನೋಡಿ, ತಿಳ್ಕೊಂಡ್ ಬಂದ್ ಮನೆಗ್ ಬಂದ್ ಬೈಯೋದಲ್ಲ. ನಾವು ಯಾವಾಗ PTM ಮಾಡ್ತಿರ್ತೇವೆ, ನಮ್ದು ಅನುಭವನೇ ಹೇಳ್ತಿರೋದು, ಮಾಡ್ತಿರ್ತೇವಿ. ಅವಾಗ ಬರ್ತಾರ ಪೇರೆಂಟ್ಸ್, ನೋಡ್ತಾರ, ಡೈರೆಕ್ಟ್ ಆಗಿ ಹೇಳ್ತಿರ್ತಾರ. ಒಂದೊಂದ್ಸರಿ ತುಂಬಾ ಸರಿ ಹೇಳಿದ್ದನ್ನ ನಾನು ಕೇಳಿದೀನಿ, ಬೇಜಾರಾಗಿದ್ದು ಉಂಟು. ನೀವೇನ್ ಕಲಿಸ್ತಿರೋ ಅವ್ರೇನ್ ಕಲಿತಾರೋ ಆ ಭಗವಂತನಿಗೆ ಗೊತ್ತು ಅಂತ. ಮತ್ ಮನೇಲಿ ಇವ್ರೇನ್ ಮಾಡ್ತಾರ ಹಂಗಂದ್ರ? ನೀವೇನ್ ಮಾಡ್ತೀರಿ ಮನೆಯಲ್ಲಿ? ನಾವು ಕಲ್ಸೋದು ಅವ್ರು ಕಲಿಯೋದು ದೇವ್ರಿಗೆ ಗೊತ್ತು, ಭಗವಂತನಿಗೆ ಗೊತ್ತಾದ್ರ ಪೇರೆಂಟ್ಸ್ ಅಂತ ಮನೆಯಲ್ಲಿ ಹಾಕಿರ್ತೀರಿ, ನೀವೇನ್ ನೋಡ್ತೀರಿ? ಇದು ನಾನು ಒಬ್ಬ ಟೀಚರ್ ಆಗಿ, ಒಬ್ಬ ಲೆಕ್ಚರರ್ ಆಗಿ ನನ್ ಕ್ವೆಶನ್ ಇದು. ನಾವು ನೋಡ್ಬೇಕಲ್ವಾ, ಬರ್ಬೇಕು. ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಬರೋದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಬಂದಿರ್ತಾರ ಅವ್ರು. ಅವ್ರು ನೋಡ್ರಂಗೆ ಇಲ್ಲ. ನಾವ್ ಕೇಳ್ತೇವೆ, ಈಗ ಯಾರ್ ಪೇರೆಂಟ್ ಇವ್ರ ಅಂತ ನಾವೇ ಕೇಳಿರ್ತೇವೆ ಎಷ್ಟೋ ಸರಿ. ಪಾಪ ಮಗು ಬಂದ್ ಮ್ಯಾಮ್ ನಮ್ ಪೇರೆಂಟ್ ಅಂತ ಅವ ಹೇಳ್ತಾವ್. ಹಂಗ್ ಬಂದು ಗೊತ್ತು ಗುರಿ ಇಲ್ದಂಗ್ ಬಂದು ಕೇಳಿದ್ರ ನಾವೇನ್ ಹೇಳ್ಬೇಕು? ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಅವಾಗವಾಗ ಅಟೆಂಡ್ ಮಾಡ್ತಿರ್ಬೇಕು, ಹೋಗ್ಬೇಕು. ಅವಾಗವಾಗಲ್ಲ, ಯಾವಾಗಿರುತ್ತ ಅವಾಗ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಹೋಗ್ಬೇಕು, ಕೇಳ್ಬೇಕು. ನನ್ನ ಮಗುವಿನ ಪರ್ಫಾರ್ಮೆನ್ಸ್ ಹೆಂಗಿದೆ ಓದೋದ್ರಲ್ಲಿ ಕೇಳ್ಬೇಕು, ಚೆನ್ನಾಗ್ ಓದ್ತಾ ಇದ್ದಾನ ಇಲ್ವಾ ಕೇಳ್ಬೇಕು, ನೋಡ್ಬೇಕು, ಮಾತಾಡ್ಬೇಕು, ಟೀಚರ್ಸ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬೇಕು. ಇದನ್ನೆಲ್ಲಾ ಮಾಡಿದ್ರ ಮಕ್ಕಳು ಚೆನ್ನಾಗಿ ಓದ್ತಾರ, ಮಾಡ್ತಾರ ಅಂತ. ಆಮೇಲೆ ಅವ್ರಿಗೆ ಏನಂದ್ರ, ಇಷ್ಟೆಲ್ಲಾ ಮಾಡೋದ್ರ ಮೂಲಕ ನಾವೇನಾದ್ರೂ ಅವ್ರಿಗೆ ಗಮನ ಕೊಟ್ರೆ, ಬರೀ ಟೀಚರ್ಸ್ ಮೇಲೇನೆ ಬಿಡದೆ ಅವ್ರನ್ನ ನಾವು ಮನೆಗ್ ಬಂದಾಗ ನಾವು ನೋಡ್ಕೊಂಡು, ಸ್ಕೂಲ್ ಕಾಲೇಜಲ್ಲಿ ಇದ್ದಾಗ ಲೆಕ್ಚರ್ ಟೀಚರ್ಸ್ ನೋಡ್ಕೊಂಡ್ರೆ ಯಾವ ಮಗುವಾದ್ರೂ ಬೆಳೆಯುತ್ತೆ. ಪ್ರತಿಯೊಂದು ಮಗುವಿನ IQ ಕೂಡ ಚೆನ್ನಾಗೇ ಇರುತ್ತೆ. ಆ IQ ಅನ್ನ ಸರಿಯಾಗಿ ಮಾಡ್ಬೇಕಾದವ್ರು 50% ಟೀಚರ್ಸ್ ಆದ್ರೆ ಇನ್ 50% ನಮ್ಮಗಳ ಮೇಲೇನೆ ಇರುತ್ತೆ, ಪಾಲಕರ ಮೇಲೇನೆ ಇರುತ್ತೆ. ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ಟೈಮ್ ಆಯ್ತು. ಮುಂದೆ ಮತ್ತೆ ಇದೇ ವಿಷಯದ ಬಗ್ಗೆ ನಾನು ಕಂಟಿನ್ಯೂ ಮಾಡ್ತೇನೆ. ಇನ್ನೊಂದ್ ಸ್ವಲ್ಪ ಇದೆ ಹೇಳೋದು, ಇದೇ ವಿಷಯದ ಬಗ್ಗೆ ಕಂಟಿನ್ಯೂ ಮಾಡ್ತೇನೆ. ನನ್ನ ಮಾತನ್ನ ಆಲಿಸಿದ್ದಕ್ಕೆ, ಕೇಳಿದ್ದಕ್ಕೆ ಇಷ್ಟು ಜನ ಪೇರೆಂಟ್ಸ್ ಇದೀರಿ. ಇದರಲ್ಲಿ ಒಂದ್ 10 ಜನ ಪೇರೆಂಟ್ಸ್ ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡ್ರೆ ನಾನು ಇಲ್ಲಿ ನಿಂತು ಮಾತಾಡಿದ್ದು ಸಾರ್ಥಕ ಆಯ್ತು. ರಾಘವೇಂದ್ರ ಸರ್ ನನ್ನನ್ನ
ಪ್ರತಿ ವಾರನು ಕರೆಸ್ಬಿಟ್ಟು ಒಂದು ಅವಕಾಶ ಕೊಡೋದು ಕೂಡ ಸಾರ್ಥಕ ಆಗುತ್ತೆ ಅಂತ ನನ್ನ ಭಾವನೆ. ಎಲ್ಲರಿಗೂ ನಮಸ್ಕಾರಗಳು ಸರ್. ನಿಮಗೂ ಕೂಡ ನಮಸ್ಕಾರ ಮತ್ತು ಧನ್ಯವಾದಗಳು.